ಹೇಳಿದ್ದೀನಿ. ಅವ್ರು ಏನು ನನ್ನ ವಿರುದ್ಧ ಒಂದು ಅಕ್ರಮ ಆಸ್ತಿ ಗಳಿಕೆ ಅಂತೇಳಿ ಪ್ರಕರಣ ಮಾಡಿದ್ದಾರೆ. 15 ವರ್ಷಗಳ ನಂತರ 2015ರಲ್ಲೇ ನಾನು ಜೈಲಿಂದ ಹೊರಗಡೆ ಬಂದ ತಕ್ಷಣ ನನ್ನ ಮೇಲೆ ಪ್ರಕರಣ ಮಾಡಿದ್ರು, ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಅಂತೇಳಿ. ಆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಸರ್ಕಾರ 2 ಬಾರಿ ಬಿ ರಿಪೋರ್ಟ್ ಕೋರ್ಟಿಗೆ ಫೈಲ್ ಮಾಡಿದ್ದಾರೆ. ಅಂದರೆ ನನ್ನ ಸಂಪಾದನೆ ಮತ್ತು ನನ್ನ ಆಸ್ತಿ ಎರಡೂ ಹೋಲಿಸಿದರೆ 148 ಕೋಟಿ ಜಾಸ್ತಿ ಹಣ ನನ್ನ ಹತ್ರ ಇದೆ ಅಂತೇಳಿ ಬ್ಯಾಂಕ್ ಅಕೌಂಟ್ಸ್ ಮೂಲಕ ಲೋಕಾಯುಕ್ತ ಎಸ್ಪಿನೇ ಕೋರ್ಟ್ಗೆ ಹೋಗ್ಬಿಟ್ಟು ನೋ ಅಬ್ಜೆಕ್ಷನ್ನ 3 ಬಾರಿ ಫೈಲ್ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರಿಗೆ ಕಂಟಕ ಆಗಿರೋ ಕಾರಣ ಅವ್ರನ್ನೆಲ್ಲರೂ ಕೂಡ ಒಬ್ಬ ಕಳ್ಳರ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅಂತೇಳಿ ಇನ್ನು ಉಳಿದವ್ರನ್ನ ಕೂಡ ಅದೇ ರೀತಿ ಮಾಡುವಂಥ ಒಂದು ಪ್ರಯತ್ನಕ್ಕೆ ಹೊರಡ್ತಾ ಇದ್ದಾರೆ. ಅಂದರೆ ಅವರು ಮುಳುಗೋಗ್ತಾ ಇದ್ದಾರೆ. ಆ ಮುಳುಗೋಗೋ ಟೈಮ್ನಲ್ಲಿ ಏನಾದರೂ ಮತ್ತೆ ಇವ್ರನ್ನೂ ಕೂಡ ಹೇಳ್ಕೊಳ್ಳೋಣ ಅನ್ನೋಂಥ ಒಂದು ಕೆಟ್ಟ ಯೋಚನೆಯಲ್ಲಿ ಅವ್ರು ಮಾಡಿರುವಂಥದ್ದು ಬಿಟ್ಟರೆ ಇಂಥ ಕೇಸ್ಗಳಿಗೆ ಜನಾರ್ದನ್ ರೆಡ್ಡಿ ಹೆದರೋದು ಇಲ್ಲ. ಇವತ್ತು ಸನ್ಮಾನ್ಯ ರಾಜ್ಯಪಾಲರು ಆ ಪ್ರಾಸಿಕ್ಯೂಷನ್ಗೆ ಕೊಡೋದಕ್ಕೆ ಕೂಡ ಇದೇ ಸರ್ಕಾರನೇ 3 ಬಾರಿ ಬಿ ರಿಪೋರ್ಟ್ ಅಂದರೆ ಕೇಸಲ್ಲಿ ಯಾವುದು ಸತ್ಯಾಂಶ ಇಲ್ಲ ಅಂತೇಳಿ ಕೋರ್ಟಿಗೆ ಫೈಲ್ ಮಾಡಿದ ಮೇಲೆ ಮತ್ತೆ ಇವತ್ತು ಪ್ರಾಸಿಕ್ಯೂಷನ್ ಕಳಿಸ್ತಾರೆ ಅಂತಂದರೆ ಸಿದ್ದರಾಮಯ್ಯ ಅವ್ರ ಸರ್ಕಾರನೇ ನಗೆಪಾಟ್ಲಿಗೆ ಈಡಾಗುತ್ತೆ ಅಂತ ನಾನು ಹೇಳ್ತೀನಿ. ಸರ್, ಈಗ ಸಿದ್ದರಾಮಯ್ಯ ಕಪ್ಪು ಚಿಕ್ಕಲ ವ್ಯಕ್ತಿ ಅಂತೇಳಿ ಪಾದಯಾತ್ರೆ ಮಾಡಿ ಬಳ್ಳಾರಿ ಈ ಸ್ವತಃ ಅವ್ರ ದಿನಕ್ಕೊಂದು ದಾಖಲೆಗಳು ಪ್ರಕರಣಗಳು ಬರ್ತಾ ಇದೆ ಸಿದ್ದರಾಮಯ್ಯ ವಿರುದ್ಧ ಹೇಳ್ತಾರೆ. ನೋಡಿ, ಅಹಿಂದ ಅನ್ನೋ ಮುಖವಾಡ ಹಾಕ್ಕೊಂಡ್ಬಿಟ್ಟು ಜನರನ್ನು ಎಷ್ಟು ವರ್ಷಗಳು ಅವರು ಮೋಸ ಮಾಡ್ತಾ ಬಂದಿದ್ದಾರೆ. ಇವತ್ತು ಅವರ ನಿಜವಾದ ಮುಖವಾಡ ಸಿದ್ದರಾಮಯ್ಯ ಅವರು ಏನು ಅನ್ನುವಂಥದ್ದು ತಾವೆಲ್ಲರೂ ಕೂಡ ಬರೀ 14 ಸೈಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. 14 ಸೈಟ್ ಅಲ್ಲ, ಅವರ ಬಂಧು ಬಳಗ, ಅವರ ಸ್ನೇಹಿತರು, ಅವರ ಗ್ರಾಮಸ್ಥರು ಎಲ್ಲರೂ ಹೆಸರು ಬಿಟ್ಟು ಶಕ್ತಿ ಇಲ್ಲದೇ ಇರುವಂಥವ್ರ ಹೆಸರು ಮೇಲೆ ಕೂಡ ಅನಾಮಧೇಯರ ಹೆಸರು ಮೇಲೆ ಕೂಡ 100 ಸೈಟ್ಗಳನ್ನ ಇವತ್ತೇನು ತಗೊಂಡಿದ್ದಾರೆ. 4,000 ಕೋಟಿ ಬೆಲೆ ಮಾಡುವಂಥ ಒಂದು ಅಕ್ರಮ ಇದು ಅಷ್ಟೇ ಬಿಟ್ಟರೆ 62 ಕೋಟಿ ಅಕ್ರಮ, 70 ಕೋಟಿ ಅಕ್ರಮ ಅಲ್ಲ. ಹಾಗಾಗಿ ಇವತ್ತು ಈಗಾಗಲೇ ಅವರು ರಾಜೀನಾಮೆ ಕೊಟ್ಬಿಟ್ಟಿದ್ರೆ ತುಂಬ ಗೌರವ ಇರ್ತಾಯಿತ್ತು ಅವ್ರಿಗೆ. ಅಹಿಂದ ಮುಖವಾಡದಲ್ಲಿ ಜನರನ್ನು ಇಷ್ಟು ವರ್ಷ ಅವರು ಮೋಸ ಮಾಡ್ಕೊತ ಬಂದರು. ಇನ್ನು ಮುಂದೆ ಇದು ನಮ್ಮ ಕರ್ನಾಟಕ ರಾಜ್ಯದ ಜನರ ಮುಂದೆ ನಡೆಯಲ್ಲ, ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ನೋಡಿ, ಅವರೇ ಬಯಸಬೇಕಾಗಿತ್ತು. ಜನಾರ್ದನ್ ರೆಡ್ಡಿ ಮೇಲೆ ಬಳ್ಳಾರಿಗೆ ಪಾದಯಾತ್ರೆಗೆ ಬರುವಂಥ ಸಂದರ್ಭದಲ್ಲಿ ಅವರು ಡ್ಯಾನ್ಸ್ ಕೊಟ್ಟು 1,00,000 ಕೋಟಿ ಲೂಟಿ ಮಾಡಿದ್ದಾರೆ ಅಂತೇಳಿ ಆ 1,00,000 ಕೋಟಿ ಹಣ ನಾನು ರಿಕವರಿ ಮಾಡಿ ಬಡವರಿಗೆ ಮನೆಗಳು ಕಟ್ಕೊಡ್ತೀನಿ ಅಂತೇಳಿ ಹೇಳಿದ್ದಂಥ ದೊಡ್ಡ ಮನುಷ್ಯ ಸಿದ್ದರಾಮಯ್ಯನವರು. ಇವತ್ತು ಆ 1,00,000 ಕೋಟಿ ಎಲ್ಲಿಗೂ ಹೋಯಿತು? 2 ಬಾರಿ ಮುಖ್ಯಮಂತ್ರಿ ಆದ್ರಲ್ಲ, 1,00,000 ಕೋಟಿ ಎಲ್ಲೋಗಿದೆ ಅವ್ರದ್ದು? ಹಾಗಾಗಿ ನೋಡ್ರಿ, ಬರೀ ಸುಳ್ಳು ಹೇಳುವಂಥದ್ದು, ಆ ಮುಖ್ಯಮಂತ್ರಿ ಪದವಿಗೆ ಆಸೆ ಬಿದ್ದು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರೇನೊಂದು ಕೆಟ್ಟಂಥ ಒಂದು ಕ್ಷಣ ಹತ್ತಿರಕ್ಕೆ ಬಂದಿದೆ. ಆ ಕೆಟ್ಟ ಕರ್ಮದಿಂದ ಅವರು ತಪ್ಪಿಸಿಕೊಳ್ಳೋ ಪ್ರಶ್ನೆ ಇಲ್ಲ. ನೋಡಿ, ಅದು ಕೆಲವೊಬ್ಬರಿಗೆ ಅವ್ರ ವಿವೇಚನೆಗೆ ಬಿಟ್ಟಿದ್ದು ಯಾವುದೇ ವಿಚಾರದಲ್ಲಿ. ಇವತ್ತು ನಾವು ನಮ್ಮ ಹಿರಿಯರೆಲ್ಲ, ನಮ್ಮ ಪರಿಣವರಾಗಿರ್ಬೋದು, ಇವಾಗ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರು, ಇವತ್ತು ನಾವು ನಗರಸಭೆಯಲ್ಲಿ ಎಲ್ಲ ರೆಸಲ್ಯೂಷನ್ಸ್ನೂ ನಾವು ಪಾಸ್ ಮಾಡ್ತೀವಿ. ಕ್ರಮಬದ್ಧವಾಗಿ ಒಂದೊಂದು ಕೆಲಸ ನಾವು ಮಾಡ್ಕೊಂಡು ಹೋಗೋದಾಗುತ್ತೆ. ಇವತ್ತು ನಾವು ನೋಡಿ, ತಿರುಪತಿಗೆ ನಾವು ಹೆಜ್ಜೆ ಇಟ್ಟಿದ ತಕ್ಷಣ ನಮಗೆ ಒಂದು ಆ ಭಕ್ತಿ ಭಾವನೆ ಅನ್ನೋದು ಫೀಲ್ ಬರುತ್ತೆ. ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದರೂ ಕೂಡ ಇದು ಪುಣ್ಯಕ್ಷೇತ್ರ, ಹನುಮ ಜನಿಸಿದ ನಾಡು. ಇದ್ರ ಬಗ್ಗೆ ಯಾರೇ ತಕರಾರು ಎತ್ತಿದ್ರು ಕೂಡ ಅವರೇ ನಗೆಪಾಟ್ಲಿಗೆ ಈಡಾಗ್ತಾರೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಇಲ್ಲ ನಗರಸಭೆ ನಾವಿದ್ದೀವಿ, ನಮಗೆ ಯಾವ ರೀತಿ ಆಡಳಿತ ಮಾಡಬೇಕನ್ನೋದು ಗೊತ್ತು ಅಷ್ಟೇ.